ಬೆಂಗಳೂರು ಇಂಡಿಯಾ ಸಿಲಿಕಾನ್ ವ್ಯಾಲಿ ಆ್ಯಂಡ್ ಇಲ್ಲೇನಿದೆಯಲ್ಲ ಎಷ್ಟೊಂದು ಜನ ಬರ್ತಿರ್ತಾರೆ ಎಲ್ಲೆಲ್ಲೋ ಸ್ಟೇಟಿಂದ ಬಿಕಾಸ್ ಅವ್ರ ಜಾಬ್ ಕಟ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ಅವ್ರ ಫ್ಯೂಚರ್ ತುಂಬ ಚೆನ್ನಾಗಿರಲಿ ಅಂತ. ಆ್ಯಂಡ್ ಇಲ್ಲೇನೈತೆ ರ್ಯಾಪಿಡ್ ಗ್ರೋತ್ ಇರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಇರೋದು ಆ್ಯಂಡ್ ಅದರ ಓಮ್ ಪ್ರೈಸ್ ಏನಿದೆಯಲ್ಲ ಅದು ಕೂಡ ದಿನದಿಂದ ದಿನ ಜಾಸ್ತಿ ಆಗ್ತಾ ಇರೋದು. ಆ್ಯಂಡ್ ವಾಟರ್ ಸ್ಟೋರೇಜ್ ಆ್ಯಂಡ್ ಅದು ಇದು ಏನಿದೆಯಲ್ಲ ಪ್ರಾಬ್ಲಮ್ ನಾರ್ಮಲಾಗಿ ಆಗ್ತಾ ಇರುತ್ತೆ. ಬಟ್ ಇದೇನಿದೆಯಲ್ಲ 20 ವರ್ಷದಿಂದ ಏನಿದೆಯಲ್ಲ ಕರ್ನಾಟಕ ಗೌರ್ಮೆಂಟ್ ಏನಿದೆಯಲ್ಲ ಒಂದು ಬೋಲ್ಡ್ ಐಡಿಯಾ ತೊಗೊಂಬಂತು. ಏನಪ್ಪ ಅಂದರೆ ಅದೇನಿದೆಯಲ್ಲ ಬೆಂಗಳೂರು ಏನಿದೆಯಲ್ಲ ಅದೇ ಥರ ಏನಿದೆ ಔಟ್ಸ್ಕರ್ಟಲ್ಲಿ ನಾವು ಮಾಡಬೇಕು ಅಂತ. ಆ್ಯಂಡ್ ಅದೇನಪ್ಪ ಅಂದರೆ IT ಪಾರ್ಕ್ಸ್ ಆಗಿರ್ಬೋದು, ಸೇಮ್ ಸ್ಕೂಲ್, ಮೆಡಿಕಲ್ಸ್, ಮಾಲ್ ಏನೇನು ಸೇಮ್ ಬೆಂಗಳೂರಲ್ಲಿ ಇದೆಯಲ್ಲ ಅದೇ ಸೇಮ್ ನಾವು ಔಟ್ಸ್ಕರ್ಟಲ್ಲಿ ಮಾಡಬೇಕು ಅಂತ. ಬಟ್ ಆ ಟೈಮಲ್ಲಿ ಸೆಲೆಕ್ಟ್ ಆಗಿದೆ ಯಾವುದಪ್ಪ ಅಂದರೆ ಬಿಡದಿ. ಇವಾಗ ನಮ್ಮ ಟಾಪಿಕ್ ಏನಪ್ಪ ಅಂದರೆ ನಾರ್ಮಲಾಗಿ ನೀವು ಅವಾಗ HD ಕುಮಾರಸ್ವಾಮಿ 2006 ಏನಿದ್ರಲ್ಲ ಅವರೇ ಈ ಜಾರಿಗೆನ ತಂದಿದ್ದು. 2006ರಲ್ಲಿ ಯಾರು ಮಾಡಿದ್ದು ಟೌನ್ಶಿಪ್? 2000ದಲ್ಲಿ ಕುಮಾರಸ್ವಾಮಿ ಅವರೇ ಮಾಡಿದ್ದು. ಸರ್ಕಾರ ಬಿತ್ತು ಅಂತಂತೇಳಿ ಅದನ್ನೆಲ್ಲ ನೆಲಗುಂಪಿ ಬಿಡತಕ್ಕಂಥದ್ದು. ಬಟ್ ಇವಾಗ 2026 ಏನಿದೆಯಲ್ಲ ಅವರು ಇದನ್ನ ಅಪೋಸ್ ಮಾಡ್ತಿರೋದು. ಬಟ್ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಆ್ಯಂಡ್ ಬಿಕಾಸ್ ಆಫ್ ಪೊಲಿಟಿಕಲ್ ಪಾರ್ಟಿಗೋಸ್ಕರನ ಇಲ್ಲ ಬಿಕಾಸ್ ಆಫ್ ಪ್ರೊಟೆಕ್ಟಿಂಗ್ ಫಾರ್ಮರ್ನ ಅಂತ ಈ ವಿಡಿಯೋದಲ್ಲಿ ನೋಡ್ಬೇಕಣ್ಣ. 50 ಕೋಟಿ ಕೊಟ್ಬಿಟ್ಟು ಜಾಗ ಬಿಟ್ಕೊಡ್ರಿ ಅಂದ್ರೆ ನಾವು ಬಿಡಲ್ಲ. ಮತ್ತೆ ಅವ್ರು ಕೊಡೋ ಇದು ಡೆವಲಪ್ಮೆಂಟ್ ಸೈಟ್ ಆಗಿ ನಮ್ಗೆ ಯಾವುದು ಅವಶ್ಯಕತೆ ಇಲ್ಲ. ಈಗ ಅವ್ರು 2 ಕೋಟಿ ಕೊಡ್ತೀನಿ ಅಂತ ಹೇಳಿದರೆ, 2 ಸೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸೈಟಲ್ಲಿ ಬೆಳೆಯೋಕ್ಕಾಗುತ್ತೆ ಸರ್. ಬಟ್ ನಾವು ಇದನ್ನು ತಿಳ್ಕೊಳಕ್ಕೆ ಏನಪ್ಪ ಅಂದರೆ 20 ಇಯರ್ಸ್ ಹಿಂದೆ ಹೋಗಬೇಕು. ಆ ಟೈಮಲ್ಲಿ ಏನಪ್ಪ ಅಂದರೆ 2000 ಏನಿತ್ತು ಅಂದರೆ ಇದು ಏನಿತ್ತಲ್ಲ ಬೆಂಗಳೂರು ಫುಲ್ ತುಂಬ ಟ್ರಾಫಿಕ್ ಇರೋದು ಆ್ಯಂಡ್ ಎಲ್ಲೆಲ್ಲಿಂದ ಜನ ಬರ್ತಾಯಿದ್ರು. ನೋಡಿರ್ಬೋದು ನೀವು ಓಮ್ನಿ ಏನಿದೆಯಲ್ಲ ಹೌಸ್ ಎಲ್ಲ ಫುಲ್ ಪ್ರೈಸ್ ಜಾಸ್ತಿ ಆಗಿರೋದು. ಆಮೇಲೆ ಇವಾಗ ಏನಿದೆಯಲ್ಲ ಟ್ರಾಫಿಕ್ ಎಲ್ಲ ಫುಲ್ ಕ್ರೌಡ್ ಆಗಿರ್ತಿತ್ತು ರೋಡೆಲ್ಲ, ಅದನ್ನೆಲ್ಲ ಕಮ್ಮಿ ಮಾಡಬೇಕು ಆ್ಯಂಡ್ ಪ್ರೆಸರ್ನೆಲ್ಲ ಅಂತ ಇದನ್ನೇನಿದೆಯಲ್ಲ ಅವರು ತಂದಿದ್ದು. ನಾವು ಇವಾಗ ಏನಪ್ಪ ಅಂದರೆ ತುಂಬ ಪ್ರಮುಖವಾದಂಥ ಪಾಯಿಂಟಲ್ಲಿದ್ದೀವಿ ಇವಾಗ ಸ್ಟೋರಿ. ಏನಪ್ಪ ಅಂದರೆ ನಾವೇನಿದ್ರೆ ಡೇಟ್ 18 ಅಕ್ಟೋಬರ್ 2006 ಹೋದರೆ ಅವಾಗ ಯಾರಪ್ಪ ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ರು ಅಂದರೆ HD ಕುಮಾರಸ್ವಾಮಿ. ಆ ಟೈಮಲ್ಲಿ ಏನಪ್ಪ ಅಂದರೆ ಅವರು ಗೌರ್ಮೆಂಟಿಂದ ಒಂದು ಇಶ್ಯೂ ತಂದರು. ಏನಪ್ಪ ಅಂದರೆ UDD 96 BMR 2006 ಆ ಪ್ರಕಾರ ಏನಿದೆಯಲ್ಲ ಬೆಂಗಳೂರು ಔಟ್ಸ್ಕರ್ಟ್ ಏನು ಹೇಳಿದಿಲ್ಲ 5 ಸ್ಯಾಟಲೈಟ್ ಏರಿಯಾ ಟೌನ್ಶಿಪ್ ಮಾಡಬೇಕು ಅಂತ. ಬಟ್ ಅದರಲ್ಲಿ ಏನಪ್ಪ ಅಂದರೆ ಬಿಡದಿ ಫಸ್ಟು ಸೆಲೆಕ್ಟ್ ಆಗಿದ್ದು ಮಾಡಬೇಕು ಅಂತ. ಅವಾಗ ಏನಪ್ಪ ಅಂದರೆ ಅವರೊಬ್ಬರೇ ಪರ್ಸ್ನಲಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಯಾಕಪ್ಪ ಅಂದರೆ ಪ್ಲ್ಯಾನರ್ ಆಗಿರಬೇಕು ಗೌರ್ಮೆಂಟಲ್ಲಿ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಕ್ಯಾಬಿನೆಟ್ಟಿಂದ ಏನು ಬರುತ್ತಲ್ಲ ಅದನ್ನ ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ರು. ಇದೇನಿದೆಯಲ್ಲ ಆಬ್ವಿಯಸ್ ಕ್ವಶನ್, ಬಿಕಾಸ್ ಬಿಡದಿನೇ ಯಾಕೆ ಅವರು ತೊಗೊಂಡ್ರು ಅಂತ. ಅದರಲ್ಲಿ ಏನಿದೆಯಲ್ಲ ನಮಗೆ ಸುಮಾರು ರೀಸನ್ಗಳು ಕಂಡು ಬರ್ತವೆ. ಆ್ಯಂಡ್ ಅದರಲ್ಲಿ ಫಸ್ಟ್ ರೀಸನ್ ಏನಪ್ಪ ಅಂದರೆ ಅದೇನಿದೆಯಲ್ಲ ಬೆಂಗಳೂರಿಂದ ಜಸ್ಟ್ 30-35 ಕಿಲೋಮೀಟ್ರ್ ಅಷ್ಟೇ ಇರೋದು ದೂರ. ಆ್ಯಂಡ್ ಅದಲ್ಲದೆ ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ಅದೇನಿದೆಯಲ್ಲ ಬೆಂಗಳೂರು ಮೈಸೂರು ಹೈವೇ ಆ ರೋಡಲ್ಲಿ ಹೋಗುತ್ತೆ. ಆ್ಯಂಡ್ ಅದೇ ಥರ ಅಲ್ಲಿ ಮೇಜರಾಗಿ ಇಂಡಸ್ಟ್ರಿಗಳು ಲೈಕ್ ಟೊಯೋಟಾ ಆಗಿರ್ಬೋದು, ಬೆಲ್ ಆಗಿರ್ಬೋದು, ಆ ಥರ ಸುಮಾರು ಇಂಡಸ್ಟ್ರಿಗಳು ಏನಿದೆಯಲ್ಲ ಆಗಲೇ ಅಲ್ಲಿ ಆಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಅದೇ ಥರ ಲಾರ್ಜ್ ಏರಿಯಾ ನಿಮಗೇನು ಸಿಗುತ್ತಲ್ಲ ಲ್ಯಾಂಡು ಅದು ಕೂಡ ಬಿಡದಿರಿ ಸಿಗೋ ಟೈಮಲ್ಲಿ ನೋಡಿದರು. ಆ್ಯಂಡ್ ಬಟ್ ಮೇಜರ್ ಕ್ವಶನ್ ಏನಪ್ಪ ಅಂದರೆ ಲ್ಯಾಂಡ್ ಎಲ್ಲಿಂದ ಬರುತ್ತೆ ಅವ್ರಿಗೆ ಅಂತ ಅನೌನ್ಸ್ ಏನೋ ಮಾಡಿದ್ರು. ಬಟ್ ದ ಡಿಫಿಕಲ್ಟ್ ಪಾರ್ಟ್ ಏನಪ್ಪ ಅಂದರೆ ಎಷ್ಟು ಲ್ಯಾಂಡ್ ಬೇಕು ಅಂತ. ಬಟ್ ಏನಪ್ಪ ಅಂದರೆ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಅವರು ಎಷ್ಟು ಅಕ್ವೈರ್ ಮಾಡಬೇಕಂತ ಅಂದ್ಕೊಂಡಿದ್ದು ಅಂದರೆ 9178 ಎಕರೆ. ಅದರಲ್ಲಿ ಏನಿದೆಯಲ್ಲ 10 ವಿಲೇಜ್ ಏನಿದೆಯಲ್ಲ ಅಲ್ಲಿ ಸರೌಂಡ್ ಆಗಿರೋ ಬಿಡದಿ ಹೋಬಳಿಯಲ್ಲಿ ಅದನ್ನೆಲ್ಲ ಅಕ್ವೈರ್ ಮಾಡಿಬಿಟ್ಟು ಆ ಜಾಗದಲ್ಲಿ ಅವರು ಟೌನ್ಶಿಪ್ನ ಮಾಡಬೇಕಂತ ಅಂದ್ಕೊಂಡಿದ್ರು. ಬಟ್ ಇದೇನಿದೆಯಲ್ಲ ಜಸ್ಟ್ ಹೌಸ್ ಇಲ್ಲ ಅಂದರೆ ಅಲ್ಲಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಆ ಥರ ಏನಿರಲಿಲ್ಲ. ಬಟ್ ಏನಪ್ಪ ಅಂದರೆ ಇದು ಪ್ಲ್ಯಾನ್ ಇದ್ದಿದ್ದು ಪೂರ್ತಿ ಬೆಂಗಳೂರು ಏನಿದೆಯಲ್ಲ ಅದೇ ಥರ ಇದೇ ಥರ ಫುಲ್ ಟೆಕ್ನಾಲಜಿನ ಯೂಸ್ ಮಾಡೋದು, IT ಸಿಟಿ ಏನೇನಿದೆಯಲ್ಲ ಅಲ್ಲೆಲ್ಲ ಅದೇ ಥರ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಜನಕ್ಕೆ ತುಂಬ ಒಪ್ಪಿಗೆ ಇತ್ತು, ಬಿಕಾಸ್ ಕೆಲಸ ಸಿಗುತ್ತೆ ಆ್ಯಂಡ್ ಅದು ಇದು ಅಂತ ಎಲ್ಲ ಸ್ವಲ್ಪ ಜನಕ್ಕೆ ಒಪ್ಪಿಗೆ ಇತ್ತು. ಇನ್ನು ಸ್ವಲ್ಪ ಜನ ಏನಪ್ಪ ಅಂದರೆ ಲ್ಯಾಂಡ್ ಓನರ್ಸ್ ಏನೇನಿದ್ರಲ್ಲ ಅಲ್ಲಿ ಕಂಪ್ಲೀಟ್ ಟೋರಿನೆಸ್ ಚೇಂಜ್ ಆಗಿ ಸ್ಟಾರ್ಟ್ ಆಗಿತ್ತು. ಈಗ ಅವ್ರು 2 ಕೋಟಿ ಕೊಡ್ತೀನಿ ಅಂತ ಹೇಳಿದರೆ, 2 ಸೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸೈಟಲ್ಲಿ ಬೆಳೆಯೋಕ್ಕಾಗುತ್ತೆ ಸರ್? ಆಗಲ್ಲ. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. 2006 ಹೇಗೋ ಒಂದು ತಂದರು. ಬಟ್ ಏನಪ್ಪ ಅಂದರೆ ಟೌನ್ಶಿಪ್ ಮಾಡಬೇಕು ಆ್ಯಂಡ್ ಅದು ಇದು ಅಂತ. ಬಟ್ ಜನ ಯಾಕೆ ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಅಲ್ಲಿ ಏನಪ್ಪ ಅಂದರೆ ಸುಮಾರು ಜನ ಎಷ್ಟೋ ಜನ್ರೇಷನ್ಗಳ ಕಾಲದಿಂದ ಬದುಕಿದ್ದಾರೆ. ಆ್ಯಂಡ್ ಅದಲ್ಲದೆ ಅವ್ರ ಮನೆ ಇದೆ ಆ್ಯಂಡ್ ಲ್ಯಾಂಡ್ ಇದೆ, ಅದೇ ಥರ ಟೆಂಪಲ್ ಆಗಿರ್ಬೋದು, ಅವ್ರ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ಇದೆ. ಬಟ್
ಏನಪ್ಪ ಅಂದರೆ ಇಲ್ಲಿ ಏನಿದೆ ಗೌರ್ಮೆಂಟಿಗೆ ಜಸ್ಟ್ ಅವ್ರು ಡೆವಲಪ್ ಮಾಡೋಕ್ಕೋಸ್ಕರ ಒಂದು ಲ್ಯಾಂಡ್ ಬೇಕಾಗಿತ್ತು. ಬಟ್ ಫಾರ್ ಫಾರ್ಮರ್ ದೇರ್ ಎಂಟೈರ್ ಫ್ಯೂಚರ್ ಏನಿದೆಯಲ್ಲ ಅವರೆಲ್ಲ ಡಿಪೆಂಡ್ ಆಗಿರೋದು ಏನಿದೆಯಲ್ಲ ಆ ಲ್ಯಾಂಡ್ ಮೇಲೆ, ಅಗ್ರಿಕಲ್ಚರ್ ಮೇಲೆ. ಆದ್ರೆ ಅವ್ರು ಹುಟ್ಟಾಗಿಂದ ಬರೀ ವ್ಯವಸಾಯನೇ ಮಾಡ್ಕೊ ಬಂದಿರೋದ್ರಿಂದ ಬೇರೆ ಕಡೆ ಹೋದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ, ಏನಂತ ಮಾಡ್ತಾರೆ ಅವರು. ಆ್ಯಂಡ್ ಓನ್ಲಿ ಫ್ಯೂ ಮಂತ್ ಏನಪ್ಪ ಅಂದರೆ ಕಳೆದು ಆದಮೇಲೆ ಫಸ್ಟ್ ಅವ್ರಿಗೆ ಏನು ಆರ್ಗ್ಯುಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಏನಪ್ಪ 21 ಡಿಸೆಂಬರ್ 2006 ಏನಪ್ಪ ಅಂದರೆ 50 ಮೆಂಬರ್ಸ್ ರೈತರು ಏನಿದಾರಲ್ಲ, ರೈತ ಹಿತರಕ್ಷಾ ಸಮಿತಿ ಏನು ಮಾಡೋದು ಅಂದರೆ ಮೀಟ್ ಮಾಡಿದ್ವಿ HD ಕುಮಾರಸ್ವಾಮಿನ. ಅಲ್ಲೇನಿದೆಯಲ್ಲ ಲ್ಯಾಂಡ್ ನಮ್ಗೆ ಕೊಡೋಕ್ಕಾಗಲ್ಲ ಹ್ಯಾಂಡ್ ಅದು ಇದು ಏನೇನು ಆರ್ಗ್ಯುಮೆಂಟ್ ಎಲ್ಲ ಆಯಿತು. ಆ ಆರ್ಗ್ಯುಮೆಂಟಲ್ಲಿ ಏನಪ್ಪ ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ ಜಸ್ಟ್ ಆ ಲ್ಯಾಂಡೇ ನಮಗೆ ಇನ್ಕಮ್, ಅಲ್ಲಿಂದಲೇ ನಮಗೆ ಸೋರ್ಸ್ ಎಲ್ಲ ಬರೋದು ಅಂತ. ಬಟ್ ಕುಮಾರಸ್ವಾಮಿ ಏನು ಹೇಳ್ದ ಅಂದರೆ ನಾರ್ಮಲಾಗಿ ಅವ್ನು ಜಸ್ಟ್ ಎಲ್ಲ ಥರ ಕೊಟ್ಟರು, ಲೈಕ್ ಅದರಿಂದ ನಿಮಗೆ ಕೆಲಸ ಕೊಡ್ತೀನಿ ಅದು ಇದು ಅಂತ. ಬಟ್ ಅವ್ರೇನಪ್ಪ ಅಂದರೆ ಅದಕ್ಕೇನು ಒಪ್ಪಿಲ್ಲ, ಜಸ್ಟ್ ವಿ ವಾಂಟ್ ಲ್ಯಾಂಡ್ ಅಂತ ಹೇಳಿದ್ರು. ಎಜುಕೇಶನ್ ಕೊಡ್ಲಿಕ್ಕೆ ಆಗಲ್ಲ. ಅದೇ ಬಾತ್ರೂಮ್ ತೊಳೆಯೋದು, ಈ ಸೆಕ್ಯೂರಿಟಿ ಗಾರ್ಡ್ ಆ ತರದ್ ಮಾತ್ರ ಕೊಡ್ತಾರೆ. ಆದ್ರಿಂದ ಇವ್ರು ಏನು ಓದಿಲ್ವಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ. ಇದನ್ನೇನಿದೆಲ್ಲ ಸುಮಾರು ಜನ ಕೇಳಿದ್ರು. ಬಟ್ ಏನಪ್ಪ ಅಂದರೆ ಟೌನ್ಶಿಪ್ ಮಾಡಿದ್ರೆ ನಮಗೆ ಒಳ್ಳೆಯದಲ್ಲ. ಆ್ಯಂಡ್ ಅದನ್ನ ಅಂತೆಲ್ಲ ಪ್ರಶ್ನೆ ಕೇಳಿದ್ರು. ಬಟ್ ಇನ್ ಸಿಂಪಲ್ ಆನ್ಸರ್ ಏನಪ್ಪ ಅಂದರೆ ಅವ್ರು ಹೇಳಿದ್ದು, ಅವ್ರು ಏನಿದೆಲ್ಲ ಲ್ಯಾಂಡ್ ಹೋಗ್ಕಿಂತ ಜಾಸ್ತಿ ಯಾವುದಕ್ಕೆ ಎದುರ್ಕೋತಿದ್ರು ಅಂದರೆ, ಬಟ್ ಅವ್ರೇನು ಕಂಪನ್ಸೇಷನ್ ಕೊಡ್ತಾರಲ್ಲ ಅದರಿಂದ ಏನೋದು ಫುಲ್ ತೀರೋಗಲ್ಲ ಅಂತ. ಬಿಕಾಸ್ ಅದೇನಿದೆಲ್ಲ ಮನಿ ತುಂಬ ಬೇಗ ಕಳೆದೋಗ್ಬೋದು. ಬಟ್ ಲ್ಯಾಂಡ್ ಏನಿದೆಲ್ಲ ತುಂಬ ಜನ್ರೇಷನಿಂದ ಜನ್ರೇಷನ್ ತನಕ ಹೋಗುತ್ತೆ. ಆ್ಯಂಡ್ ಅದಲ್ಲದೆ ಏನಪ್ಪ ಅಂದರೆ ಅವ್ರದ್ದು ಓನ್ಲಿ ಸೋರ್ಸ್ ಏನಪ್ಪ ಅಂದರೆ ಫುಲ್ ಅಗ್ರಿಕಲ್ಚರ್ ಮೇಲೆ ಅವ್ರು ಫುಲ್ ಡಿಪೆಂಡೆಂಟ್ ಆಗಿದ್ದು. ಇನ್ ಅಕ್ಟೋಬರ್ 2007 HD ಕುಮಾರಸ್ವಾಮಿ ಇದು ಇತ್ತಲ್ಲ ಅವ್ರದ್ದು ಗೌರ್ಮೆಂಟ್ ಎಂಡ್ ಆಯಿತು. ಆವಾಗ ನ್ಯೂ ಗೌರ್ಮೆಂಟ್ ಬಂತು. ಆ್ಯಂಡ್ ಅದೇ ಥರ ಏನಿದೆಯಲ್ಲ, ಬಟ್ ಇದು ಟೌನ್ಶಿಪ್ ಐಡಿಯಾ ಏನಿತ್ತಲ್ಲ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ, ಅದೇ ಥರ ಮುಂದುವರಿತಾ ಇತ್ತು. ಬಟ್ ಗೌರ್ಮೆಂಟ್ಗೆ ಏನಪ್ಪ ಅಂದರೆ ಅವ್ರ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಅದ್ರ ಬದಲು ಏನಿದೆಯಲ್ಲ ಪ್ರೈವೇಟ್ ಕಂಪ್ನೀಸ್ ಆಗಿರ್ಬೋದು, ಲೈಕ್ DLF ಆ್ಯಂಡ್ ಲಿಮಿಟೆಡ್ LLC ಕಂಪ್ನಿಗಳು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟಂದರೆ ಅರೌಂಡ್ 2400 crore ಅಂದರೆ 24,000 ಕೋಟಿ ಅಷ್ಟು ತನಕ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದರು. ಬಟ್ ಅಲ್ಲೇನಿತ್ತಲ್ಲ ಪ್ಲ್ಯಾನು ಅಲ್ಲಿಗೆ ಮುಗಿಲಿಲ್ಲ, ಅದು ಫೈನಲಿ ಮುಗೀತು ಆ್ಯಂಡ್ ಸ್ಟಾರ್ಟ್ ಆಗುತ್ತೆ ಇನ್ನು ಅಂತ ಅಂದ್ಕೊಂಡಿದ್ರು. ಬಟ್ ಏನಪ್ಪ ಅಂದರೆ ಇಲ್ಲಿಂದನೇ ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಏನಪ್ಪ ಅಂದರೆ ಸೆವರಲ್ ಮೇಜರ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಫಸ್ಟ್ ಏನಪ್ಪ ಅಂದರೆ ಅದು ಲ್ಯಾಂಡ್ ಅಕ್ವೈರ್ ಏನು ಮಾಡ್ತಿರಲ್ಲ ಅದರಿಂದ ಫಾರ್ಮರ್ಸ್ ಅವರು ಬಿಡೋಕ್ಕೆ ತಯಾರಿರಲಿಲ್ಲ. ಆ್ಯಂಡ್ ಅದೇ ಥರ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಅದೆಲ್ಲ ಇದರಿಂದ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಬಟ್ ಅದೇ ಥರ ಏನು ಕಂಪ್ನಿ ಇತ್ತಲ್ಲ ಇನ್ 2009 ಅವ್ರು ಏನಿದ್ರಲ್ಲಿ ಡೆವಲಪರ್ಸ್ ಎಲ್ಲ ವಿಡ್ರಾ ಮಾಡಿಕೊಂಡ್ರು. ಇನ್ನು ಫೈನಾನ್ಷಿಯಲ್ ಎಲ್ಲ ಇಶ್ಯೂ ಆಗುತ್ತೆ ಅದು ಇದು ಅಂತಂದ್ಬಿಟ್ಟು ಎಲ್ಲ ಏನೇನಿತ್ತಲ್ಲ ಅವ್ರದ್ದು ಫೈನಾನ್ಷಿಯಲಿ ಹಾಕಿದ್ರಲ್ಲ ಅಮೌಂಟ್ ಎಲ್ಲ ವಿಡ್ರಾ ಮಾಡಿಕೊಂಡ್ರು. ಅವಾಗೇನಪ್ಪ ಅಂದರೆ ಇನ್ನು ಸ್ವಲ್ಪ ಜನ ಏನು ಅಂದ್ಕೊಂಡಿದ್ರೆ ಮುಗೀತು, ಇನ್ನು ಸ್ಟಾರ್ಟ್ ಆಗಲ್ಲ, ಇನ್ನು ಮುಗೀತು, ಇನ್ನು ಟೌನ್ಶಿಪ್ ಬಗ್ಗೆ ಐಡಿಯಾ ಅದಿತ್ತು ಅಂತ. ಬಟ್ ಏನಪ್ಪ ಅಂದರೆ ಇಲ್ಲಿಂದನೇ ಮತ್ತೆ ರೀಬಿಲ್ಡ್ ಆಗಿ ಸ್ಟಾರ್ಟ್ ಆಗಿದ್ದು. ಮತ್ತೆ ಏನಿದೆ ಅದು ನ್ಯೂ ಅಪ್ರೋಚ್, ನ್ಯೂ ಐಡಿಯಾಯಿಂದ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಏನಪ್ಪ ಅಂದರೆ ಇವಾಗಲೂ ಕೂಡ ಕರ್ನಾಟಕದ ಬಿಗ್ಗೆಸ್ಟ್ ಪೊಲಿಟಿಕಲ್ ಕಾಂಟ್ರವರ್ಸಿ ಇದು. Karnataka's controversial Bidadi Township project is intensifying. Union Minister HD Kumaraswamy has yet again written to the ಮೆನಿ ಪೀಪಲ್ ಏನು ಅಂದ್ಕೊಂಡು ಅಂದರೆ ಮುಗಿತಿನ ಪ್ರಾಜೆಕ್ಟ್ ಇನ್ನೇನು ಆಗಲ್ಲ ಅಂತ. ಆಲ್ಮೋಸ್ಟ್ ಎಲ್ಲ ಮುಗೀತು ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ ಕೂಡ ಗಿವ್ ಅಪ್ ಮಾಡಿದೆ ಅಂತ ಅದು ಇದು ಅಂತ ಅಂದ್ಕೊಂಡ್ರು. ಬಟ್ ಇನ್ 2010 ಏನಿದೆಲ್ಲ ಮತ್ತೆ ಅವ್ರು ಏನಿದೆಲ್ಲ ನ್ಯೂ ಐಡಿಯಾ ಆ್ಯಂಡ್ ನ್ಯೂ ಮಾಸ್ಟರ್ ಮೈಂಡ್ ಪ್ಲ್ಯಾನಿಂದ ಏನಿದೆಲ್ಲ ಮತ್ತೆ ತೊಗೊಂಬಂದ್ರು. ಅದನ್ನ ಮತ್ತೆ ತೊಗೊಂಬಂದು ಲ್ಯಾಂಡ್ ಅವಾಗಲೂ ಕೂಡ ಏನು ಮೇಜರ್ ಇದ್ದಿದ್ರೆ ಲ್ಯಾಂಡ್ ಅಕ್ವೈರ್ ಮಾಡೋದು. ಬಟ್ ಅದೇ ಥರ ಏನಿದೆ 2011 ನ್ಯೂ ಪ್ಲ್ಯಾನ್ ಬಂತು. ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ರೂಲ್ಸ್ನ ಸ್ವಲ್ಪ ಚೇಂಜ್ ಮಾಡ್ತು ಲ್ಯಾಂಡ್ ಅಕ್ವೈರ್ ಲಾ ಬಗ್ಗೆ. But one of the biggest demands giving farmers 6 times the market rate as compensation has been watered down to 4 times. ಆ್ಯಂಡ್ ಅವಾಗ ಏನಿದೆಯಲ್ಲ ಗೌರ್ಮೆಂಟ್ ಏನಿದೆಯಲ್ಲ ಇದು ಕರ್ನಾಟಕ ಗೌರ್ಮೆಂಟ್ ಅವ್ರು ಏನಿದೆಯಲ್ಲ ತುಂಬ ಬೇಗ ಅಂದರೆ ರಶ್ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನಿಧಾನಕ್ಕೆ ಮುಗಲಿ, ಇನ್ನೇನಂದರೆ ನ್ಯೂ ಲಾ ಯಾವಾಗ ಬರುತ್ತಲ್ಲ ಆವಾಗಲೇ ನಾವು ಬೇಕಾದ್ರೆ ತೊಗೋಬೋದು ಅವ್ರ ಕಡೆಯಿಂದ ಲ್ಯಾಂಡ್ ಅದು ಇದು ಅಂತ ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಥರ ಏನಿದೆಯಲ್ಲ ಅವಾಗ ಏನಿದೆಯಲ್ಲ ಫುಲ್ ಗ್ರೌಂಡು ಏನು ಕೂಡ ಚೇಂಜ್ ಆಗಲಿಲ್ಲ, ನಾರ್ಮಲಾಗಿ ಏನಿತ್ತು ಅಲ್ಲಿಗೆ ಒಂದು ಸ್ವಲ್ಪ ಸ್ಟಾಪ್ ಆಗಿತ್ತು. 2015 ಏನಾಯ್ತಪ್ಪ ಅಂದರೆ ಅಂಡರ್ ದ ಗೌರ್ಮೆಂಟ್ ಆಫ್ ಸಿದ್ದರಾಮಯ್ಯ ಏನಾಯ್ತಂದರೆ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಇನ್ಸ್ಟೆಡ್ ಆಫ್ ಅವನೇನಿದೆಯಲ್ಲ ಇಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ಏನಪ್ಪ ಅಂದರೆ ಈ ಟೌನ್ಶಿಪ್ ಏನಿದೆಯಲ್ಲ ಇಲ್ಲೇ ಬಿಟ್ಬಿಡೋಣ ಅಂತ. ಅದ್ರ ಬದಲು ಏನು ಮಾಡ್ತು ಅಂದರೆ ಇನ್ನೊಂಥರ ಡಿಫ್ರೆಂಟ್ ಸ್ಟ್ರಾಟಜಿ ತೊಗೊಂಬಂದರು. ಏನಪ್ಪ ಅಂದರೆ ಇವಾಗಲೇನು ಉಳಿದಿದೆಯಲ್ಲ ಪಬ್ಲಿಕ್ ಏರಿಯಾ ಅದನ್ನೆಲ್ಲ ಫಸ್ಟು ಅಕ್ವೈರ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ಫಾರ್ಮರ್ಸ್ಗೂ ಏನು ಇದು ಎಫೆಕ್ಟ್ ಆಗೋಲ್ಲ ಆ್ಯಂಡ್ ಇವ್ರಿಗೂ ಎಫೆಕ್ಟ್ ಆಗೋಲ್ಲ ಅಂತ ಫಸ್ಟು ಈ ಥರ ಸ್ಟ್ರಾಟಜಿ ಇಟ್ಕೊಂಡು ಮುಂದೆ ಬಂದ. ಆಫ್ಟರ್ ಸೋ ಮೆನಿ ಆಫ್ ಇಯರ್ ಡಿಲೇ ಆಗಿರೋದ್ರಿಂದ ಅದೆಲ್ಲ ಆದಮೇಲೆ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಲೀಗಲ್ ಸ್ಟೆಪ್ ತೊಗೊಳಕ್ಕೆ ಬಂದರು. ಯಾವಾಗಪ್ಪ ಅಂದರೆ 3 ಜೂನ್ 2006
ಅದೇನಪ್ಪ ಅಂದರೆ ಫಸ್ಟು ಏನು ಮಾಡಿದ್ರು ಅಂದರು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಲಿಲ್ಲ. ಏನಪ್ಪ ಅಂದರೆ ಫಸ್ಟು ಐಡೆಂಟಿಫೈ ಮಾಡಿದ್ರು ಯಾವ್ಯಾವ ಏರಿಯಾ ಏನಿದೆಲ್ಲ ಗೌರ್ಮೆಂಟ್ ಅಂಡರ್ ಬರುತ್ತೆ ಆ್ಯಂಡ್ ಪಬ್ಲಿಕ್ ಏರಿಯಾ ಇರುತ್ತೆ ಆ್ಯಂಡ್ ಫಸ್ಟು ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಯಾವ್ಯಾವ ಏರಿಯಾ ಬೇಕು ಅಂತ. ಅದೇನಪ್ಪ ಅಂದರೆ ಲೋಕಲ್ ಪ್ಲ್ಯಾನಿಂಗ್ ಏರಿಯಾ LPA ಅಂಡರ್ ಏನೇನು ಬರುತ್ತಲ್ಲ ಅದನ್ನ ಆ ಆ್ಯಕ್ಟ್ ಪ್ರಕಾರ ಫಸ್ಟ್ ಅವರು ಮಾಡ್ಕೊಂಡ್ರು. LPA ಅಂದರೆ ಏನಂದರೆ ಈಗ ಏನಪ್ಪ ಅಂದರೆ ನೀವು ಫಸ್ಟ್ ಥಿಂಕ್ ಮಾಡಿ ಲೈಕ್ ಯಾವ ಥರ ಅಂದರೆ ನೀವೊಂದು ಊರು ಕಟ್ಟಬೇಕು ಅನ್ಕೋತೀರ, ಬಟ್ ಏನಪ್ಪ ಅಂದರೆ ವಿತೌಟ್ ಎನಿ ರೋಡ್ ಆಗಿರ್ಬೋದು ಇಲ್ಲಾಂದರೆ ಹಾಸ್ಪಿಟಲ್ಸ್ ಕಾಂಪ್ಲೆಕ್ಸ್ ಆ ಥರ ಏನು ಮಾಡ್ತೀನಿ ಜಸ್ಟ್ ಅಕ್ವೈರ್ ಮಾಡ್ಕೊಂಡಿದ್ರಲ್ಲ ಆ ಲ್ಯಾಂಡ್ ಏನು ಸರ್ವೆ ಮಾಡಿಬಿಟ್ಟು ನಿಮ್ಮ ಜಾಗ ಅಂತ ಅಂದ್ಕೊಂಡಿದ್ರು ಅದು ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಇದು ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಅವರು ಆಗಲೇ ನೋಟಿಸ್ ಕೊಟ್ಬಿಟ್ಟಿದ್ರು. ಏನಪ್ಪ ಅಂದರೆ ಇದು ಫ್ಯೂಚರ್ ಪ್ಲ್ಯಾನಿಂಗ್ ಏನಿದೆಯಲ್ಲ ಇದು ಗೌರ್ಮೆಂಟ್ಗೋಸ್ಕರ ಇಟ್ಟಿರೋದನ್ನ ಫ್ಯೂಚರ್ ಬೆಂಗಳೂರು ಮಾಡೋಕ್ಕೆ ಅಂತ. ಆಫ್ಟರ್ ಗೌರ್ಮೆಂಟ್ ಏನಿಲ್ಲ ಅಫಿಷಿಯಲಾಗಿ ಡಿಕ್ಲೇರ್ ಮಾಡಿದ್ಮೇಲೆ ಏನಪ್ಪ ಅಂದರೆ ಜೂನ್ 2016 ಡಿಕ್ಲೇರ್ ಮಾಡಿದ್ಮೇಲೆ ಏನಾಯ್ತು ಅಂದರೆ ಸ್ಪೆಷಲ್ ಆರ್ಗನೈಸೇಷನ್ಗೆ ಅದನ್ನು ಕೊಟ್ಟರು. ಬಟ್ ಏನಪ್ಪ ಅಂದರೆ ಜಸ್ಟ್ ಒನ್ ಡಿಪಾರ್ಟ್ಮೆಂಟ್ ಏನಿಲ್ಲ ಪೂರ್ತಿನ ಎಂಟೈರ್ ಅವರೇ ಫಿಕ್ಸ್ ಮಾಡೋಕ್ಕಾಗಲ್ಲ. ಅದೇನಪ್ಪ ಆಯಿತು 21 October 2016 ಏನಾಯ್ತಪ್ಪ ಅಂದರೆ The Greater Bengaluru Bidadi Smart City Planning Authority has plans to develop over 38 villages in and around Bidadi. ಗೌರ್ಮೆಂಟ್ ಏನು ಕ್ರಿಯೇಟ್ ಮಾಡ್ತು ಅಂದರೆ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲ್ಯಾನಿಂಗ್ ಅಥಾರಿಟಿ ಏನಿದೆಯಲ್ಲ ಅದು ಕೊಟ್ಟರು. ಬಿಕಾಸ್ ಇವರೇನಪ್ಪ ಅಥಾರಿಟಿ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲಿ ರೋಡ್ ಆಗಬೇಕು, ಯಾವ ಜಾಗದಲ್ಲಿ ಕಾಂಪ್ಲೆಕ್ಸ್ ಆಗಬೇಕು ಆ್ಯಂಡ್ ಯಾವ ಜಾಗದಲ್ಲಿ ಏನೇನು ಆಗಬೇಕು ಅಂತ ಮಾಡಿದ್ರು. ಲೈಕ್ ನೀವೇನು ಥಿಂಕ್ ಮಾಡ್ಬೋದು ಅಂದರೆ ಆರ್ಕಿಟೆಕ್ಚರ್ ಬಿಫೋರ್ ನೀವು ಏನು ಮನೆ ಕಟ್ತಿರಲ್ಲ, ಮನೆ ಯಾವ ಥರ ಪ್ಲ್ಯಾನಿಂಗ್ ಬೇಕು ಅಂತ ಹೇಗೆ ಕೊಡ್ತಾರಲ್ಲ ಆ ಕೆಲಸನ ಇವ್ರು ಮಾಡ್ತಾಯಿದ್ರು. ಆ್ಯಂಡ್ ಬಟ್ ಈ ಟೈಮಲ್ಲಿ ಏನಾದರೂ ಪ್ಲ್ಯಾನ್ ಸ್ಟಾರ್ಟ್ ಆಯಿತಾ? ನೋ, ಏನು ಮನೆ ಕೂಡ ಡೆಮಾಲಿಷನ್ ಆಗಿಲ್ಲ ಆ್ಯಂಡ್ ರೋಡ್ ಕೂಡ ಚೇಂಜ್ ಆಗಿಲ್ಲ, ಇವಾಗ ಇದ್ದಾಗೆ ಇತ್ತು. ಆ್ಯಂಡ್ ಇನ್ನು 2017 ಏನಿದೆ ಜಸ್ಟ್ ಅವರು ಡೀಟೇಲ್ಸ್ ಕಲೆಕ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಲೈಕ್ ಎಷ್ಟು ಲ್ಯಾಂಡ್ ಇದೆ ಆ್ಯಂಡ್ ಎಷ್ಟು ವಾಟರ್ ಏರಿಯಾ ಇದೆ ಆ್ಯಂಡ್ ಅದು ಇದು ಅಂತ. ಆ್ಯಂಡ್ ಇನ್ 2018 ಏನಪ್ಪ ಅಂದರೆ WAPCOS ಏನಿದೆಯಲ್ಲ ಇದೊಂದು ಕೂಡ ಲೀಗಲ್ ಸ್ಟೆಪ್. ಏನಪ್ಪ ಅಂದರೆ ನೆಕ್ಸ್ಟು ಫರ್ದರ್ ಮೂವ್ ಆಗೋಕ್ಕೆ ರೆಡಿ ಟು ನೆಕ್ಸ್ಟ್ ಫೇಸ್ ಆಗೋಕ್ಕೆ. ಲೈಕ್ ಯಾವ ಥರ ಅಂದರೆ ಇದೇನಿದೆಯಲ್ಲ ಮಾಸ್ಟರ್ ಪ್ಲ್ಯಾನ್ ಹಾಕ್ಕೊಡುತ್ತೆ. ಬಟ್ ಏನಪ್ಪ ಅಂದರೆ ಇನ್ಸ್ಟೆಡ್ ಅವ್ರು ಏನಂದ್ರಲ್ಲ ಫುಲ್ ಬಿಲ್ಡ್ ಮಾಡೋಕ್ಕಿಂತ ಮಾಸ್ಟರ್ ಪ್ಲ್ಯಾನ್ ಹಾಕ್ಕೊಡ್ತಾರೆ. ಲೈಕ್ ಯಾವ ಥರ ಅಂದರೆ ಯಾವ ಜಾಗದಲ್ಲಿ ಏನು ಬರಬೇಕು ಆ್ಯಂಡ್ ಅರ್ಬನ್ ಪ್ಲ್ಯಾನಿಂಗ್ ಆಗಿರ್ಬೋದು, ಇಲ್ಲಾಂದರೆ ವಾಟರ್ ರಿಸೋರ್ಸ್ ಆಗಿರ್ಬೋದು, ಇಲ್ಲಾಂದರೆ ಡ್ರೈನೇಜ್ದಾಗಿರ್ಬೋದು, ಎನ್ವಿರಾನ್ಮೆಂಟ್ ಯಾವ ಪ್ಲೇಸಲ್ಲಿ ಏನು ಬರಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಲೈಕ್ ನೀವು ಸಿಂಪಲ್ಲಾಗಿ ತಿಳ್ಕೊಳ್ಳೋದಾದರೆ ನೀವು ಮನೆ ಕಟ್ಟೋಕ್ಕಿಂತ ಮುಂಚೆ ಏನು ಆರ್ಕಿಟೆಕ್ಚರ್ಗೆ ಹೇಳ್ಬಿಟ್ಟು ಬ್ಲೂ ಪ್ರಿಂಟ್ ಏನು ಕೇಳಿರ್ತಾರಲ್ಲ ಆ ಥರ ಕೆಲಸ ಅವ್ರು ಮಾಡ್ತಿದ್ರು. 2019 ಏನಿತ್ತಪ್ಪ ಅಂದರೆ ಮ್ಯಾಪಿಂಗ್ ಎವ್ರಿ ಇಂಚ್ ಆಫ್ ಲ್ಯಾಂಡ್. ಲೈಕ್ ಯಾವ ಥರ ಅಂದರೆ ಇದೇನಿದಿಲ್ಲ ಅಫಿಷಿಯಲಾಗಿ ಸ್ಟಾರ್ಟ್ ಆಗೋಯ್ತು ಫುಲ್. ಯಾವ ಥರ ಅಂದರೆ ಸಿಂಗಲ್ ಏನೇನು ಇರುತ್ತಲ್ಲ ಲ್ಯಾಂಡ್ ಎಲ್ಲ ಇಂಚ್ ಬೈ ಇಂಚು ಮ್ಯಾಪ್ ಮಾಡಿಬಿಟ್ಟು ಆ್ಯಂಡ್ ಯಾವ ಜಾಗದಲ್ಲಿ ಏನು ಬರಬೇಕು ಆ್ಯಂಡ್ ಎಲ್ಲಿ ಪ್ಲೇಸ್ ಮಾಡಿದ್ರೆ ಏನು ಮಾಡಬೇಕು ಅಂತ. ಬಟ್ ಇದೇನಿದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡಾ ಇಲ್ಲಾಂದರೆ ಇಂಡಸ್ಟ್ರಿಯಲ್ ಲ್ಯಾಂಡಾ ಅದೇನು ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಈ ಜಾಗದಲ್ಲಿ ನಾವು ಇಂಡಸ್ಟ್ರಿಯಲ್ನೆಲ್ಲ ಬಿಲ್ಡ್ ಮಾಡ್ಬೋದಾ, ಬಟ್ ಅದನ್ನೆಲ್ಲ ಕರೆಕ್ಷನ್ ಮಾಡ್ತಿರ್ಬೇಕಾಯ್ತು. ಆ್ಯಂಡ್ ಇನ್ 2019 ಏನಪ್ಪ ಆಗಿದ್ದು ಅಂದರೆ ಮ್ಯಾಪಿಂಗ್ ಎವ್ರಿ ಇಂಚ್ ಬೈ ಲ್ಯಾಂಡ್. ಹೇಗಪ್ಪ ಅಂದರೆ ನಿಮ್ಮ ಲ್ಯಾಂಡ್ ಏನಿರುತ್ತಲ್ಲ ಅದನ್ನ ಫುಲ್ ಸರ್ವೆ ಮಾಡಿಬಿಟ್ಟು ಆ್ಯಂಡ್ ಈ ಜಾಗದಲ್ಲಿ ಏನು ಬರಬೇಕು ಆ್ಯಂಡ್ ಈ ಜಾಗದಲ್ಲಿ ಹಾಸ್ಪಿಟಲ್ ಬಿಲ್ಡ್ ಮಾಡ್ಬೋದಾ ಆ್ಯಂಡ್ ಅದು ಇದು ಎಲ್ಲ ಬಂತು ಕ್ವಶನ್ಸ್. ಬಟ್ ಮೇನ್ ಕ್ವಶನ್ಸ್ ಅಪೇರ್ ಆಗಿದೆ ಯಾವುದು ಅಂದರೆ ಇದೇನಿದಿಲ್ಲ ಅಗ್ರಿಕಲ್ಚರ್ ಲ್ಯಾಂಡಾ ಇಲ್ಲಾಂದರೆ ರೆಸಿಡೆನ್ಷಿಯಲ್ ಲ್ಯಾಂಡ್ ಅಂತ. ಆ್ಯಂಡ್ ಈ ಜಾಗದಲ್ಲಿ ನಾವು ಇಂಡಸ್ಟ್ರಿಯಲ್ ಬಿಲ್ಡ್ ಮಾಡೋಕ್ಕಾಗುತ್ತಾ ಆ್ಯಂಡ್ ಅದು ಇದು ಅಂತ. ಬಟ್ ಈ ಜಾಗದಲ್ಲಿ ನಾವು ಸ್ಕೂಲಲ್ಲಿ ಬಿಲ್ಡ್ ಮಾಡಬೇಕು ಆ್ಯಂಡ್ ಅದೇ ಥರ ಎಲ್ಲಿ ಹಾಸ್ಪಿಟಲ್ ಮಾಲ್ಸ್ ಆಗಿರ್ಬೋದು, ಮೆಟ್ರೋ ಲೈನ್ ಎಲ್ಲಿ ಹೋಗುತ್ತೆ ಆ್ಯಂಡ್ ಅದೇ ಥರ ಕ್ವಶನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಬಟ್ ಏನಪ್ಪ ಅಂದರೆ ಅಲ್ಲಿಂದ ನಿಮ್ದು ಏನಿದೆಯಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೇನಿದೆಲ್ಲ ಟೌನ್ಶಿಪ್ ಮಾಡೋದು ಬಿಲ್ಡೋಕ್ಕೆ ಸ್ಟಾರ್ಟ್ ಆಯಿತಾ? ನೋ. ಬಟ್ ಇದೇನಿದೆ ಜಸ್ಟ್ ಡೀಟೇಲಿಂಗ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಇನ್ 2019. ಸುಮಾರು ಜನ ಕ್ವಶನ್ ಮಾಡೋದೇನಪ್ಪ ಅಂದರೆ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತಾ? ನೋ. ಯಾಕಪ್ಪ ಅಂದರೆ 2006 ಏನು ಸ್ಟಾರ್ಟ್ ಆಗಿತ್ತಲ್ಲ ಅದು ಲ್ಯಾಂಡ್ ಫಾರ್ಮಿ ಅವ್ರು ಏನು ಬಿಡ್ತಿರಲಿಲ್ಲ ಅವ್ರ ಲ್ಯಾಂಡ್. ಬಿಕಾಸ್ ಆಫ್ ಅವ್ರದ್ದು ಫಸ್ಟು ಇದನ್ನು ಉತ್ಪಾದನೆ ಜಾಸ್ತಿ ಇರೋದೇ ಅಲ್ಲಿಂದ. ಬಿಕಾಸ್ ಅವ್ರು ಬಿಟ್ಕೊಡಲ್ಲ ಆ್ಯಂಡ್ ಅಲ್ಲಿಂದ ಏನಿದೆಯಲ್ಲ ಅದಕ್ಕೋಸ್ಕರನೇ ಇನ್ನೂ ಆದರೂ ಸ್ಟಾರ್ಟ್ ಆಗಿಲ್ಲ. ಬಟ್ ಏನಾಯ್ತು ಅಂದರೆ 2025 ಕಂಪ್ಲೀಟಾಗಿ ಚೇಂಜ್ ಆಯಿತು. ಏನಂದರೆ ಇವ್ರು ಏನಿದಾರಲ್ಲ ಗೌರ್ಮೆಂಟ್ ಏನಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಫುಲ್ ಚೇಂಜ್ ಮಾಡಿದ್ರು. ಲೈಕ್ ಯಾವ ಥರ ಅಂದರೆ ಏನಿದ್ರು ಲ್ಯಾಂಡ್ ಅಕ್ವೈರ್ ಮಾಡಿದ್ರಲ್ಲ 2006 ಆ್ಯಂಡ್ ಆ ಟೈಮಲ್ಲಿ. ಬಟ್ ಇದೇನಿದ್ರೆ ಇನ್ನೂ ಇನ್ಕ್ರೀಸ್ ಮಾಡಿದ್ರು, ಬಟ್ ಮಾಡಿಫೈ ಮಾಡಿಬಿಟ್ರು ಅವ್ರಿಗೆ ಇಷ್ಟ ಬಂತರ. ಬಟ್ ಏನಿದೆಯಲ್ಲ ಇದಿನ್ನೂ ಫುಲ್ ಪೊಲಿಟಿಕಲ್ ಕಾಂಟ್ರವರ್ಸಿ ಇನ್ನೂ ಜಾಸ್ತಿ ಆಗೋಯ್ತಿದ್ದು. ಅವಾಗಿಂದ ಕಂಪೇರ್ ಮಾಡಿದ್ರೆ ಇವಾಗ ಇನ್ನೂ ಜಾಸ್ತಿ ಪೊಲಿಟಿಕಲ್ ಕಾಂಟ್ರವರ್ಸಿ ಜಾಸ್ತಿ ಆಗಿಬಿಟ್ಟು. ಬಟ್ ಇವಾಗ ಏನು ನಡೀತದೆ ಅಂತ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ರೈತರು ಎಡೆಟ್ ಹೊಡಿಬೋದು ಅಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ. ಇಫ್ ಇನ್ ನೀಡೆಡ್ ನಿಮ್ಗೇನಾದರೂ ಇನ್ನೂ ಬೇಕಾಗಿದ್ರೆ ಇದು ಸಬ್ಜೆಕ್ಟ್ ಬಗ್ಗೆ ನಾನು ಏನಂದರೆ ನೀವು ಜಸ್ಟ್ ಕಮೆಂಟ್ ಮಾಡಿ. ಲೈಕ್ ಯಾವ ಥರ ಅಂದರೆ ನಾನು ಹೋಗ್ಬಿಟ್ಟು ಬಿಡದಿಗೆ ಅಲ್ಲಿರೋ ಫಾರ್ಮರ್ಸ್ ಆಗಿರ್ಬೋದು, ಅಲ್ಲಿರೋ ಯಾರ್ಯಾರು ಇದು ಮಾಡ್ತಿದ್ರಲ್ಲ ಪೊಲಿಟಿಕ್ಸ್ ಎಲ್ಲರೂ ಆಲ್ಮೋಸ್ಟ್ ಹೋಗಿ ಇಂಟರ್ವ್ಯೂ ಮಾಡ್ಕೊಂಬರ್ತೀನಿ. ಜಸ್ಟ್ ಒಂದು ಕಮೆಂಟ್ ಇಫ್ ಯು ವಾಂಟ್ ದ ಫುಲ್ ಇನ್ನೂ ಬೇಕಾಗಿದ್ರೆ ಪಾರ್ಟ್ 2 ಅಲ್ಲಿ. ಚಿನ್ನದ ಗಣಿ ಆದ್ರೆ ನನ್ನ ಭೂಮಿ ಅನ್ನದ ಗಣಿ.